ಕಾರಣದಿಂದ ಎಂಥ ಪರಿಸ್ಥಿತಿಗಳು ದೇಶದಲ್ಲಿ ರಾಜ್ಯದಲ್ಲಿ ಉದ್ಭವ ಆಗಿವೆ ಅಂದರೆ ಇದಕ್ಕೆ ಕಾಯಮ್ಮಾಗಿ ಒಂದು ಪರಿಹಾರ ಮಾರ್ಗಗಳನ್ನು ಹುಡುಕುವಂತ ರಾಜಕೀಯ ಚಿಂತನ ಅಥವಾ ರಾಜಕೀಯ ಪರಿಹಾರಗಳನ್ನ ನಾವು ಯಾವುದೇ ಪಕ್ಷದಿಂದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇದಕ್ಕೆಲ್ಲ ಪರಿಹಾರಗಳು ಏನು ಅಂತ ಹೇಳಿ ಪ್ರಶ್ನೆ ಬಂದ್ರೆ ನೀವು ನಾವುಗಳೇ ಪರಿಹಾರ ಆಗಬೇಕಾಗಿದೆ. ಇದು ಡೆಮಾಕ್ರಸಿ ಒಳಗಡೆ ಯಾವ ಕಾರಣಕ್ಕೆ ಯಾರಿಂದ ಯಾವೆಲ್ಲ ಕೆಲಸಗಳು ಫೇಲ್ಯೂರ್ ಆಗಿದೆ, ಅದಕ್ಕೆ ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಬಂದಾಗ ನಾಗರಿಕರಾದ ನಾವೇ ಅದಕ್ಕೆ ಪರಿಹಾರವಾಗಿ ನಿಂತ್ಕೋಬೇಕಾಗಿದೆ. ಆ ಜವಾಬ್ದಾರಿ ಹೊತ್ತಂತ ಜನ ಈಗ ನಾವು ಅನೇಕ ಸಂಘಟನೆಗಳಿಗೆ ಸೇರಿದಂತ ಅನೇಕ ಸಾಮಾಜಿಕ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಜವಾಬ್ದಾರಿಯುತ ಸಂಘಟನೆಗಳು ಈ ರಾಜಕೀಯಕ್ಕೆ ಒಂದು ಪರ್ಯಾಯ ಮಾರ್ಗ ಬೇಕು. ಈಗಿರ್ತಕ್ಕಂಥದ್ದು ಪ್ರಾಮಾಣಿಕ ಅಥವಾ ಸಜ್ಜನಿಕೆಯ ರಾಜಕಾರಣ ಅಲ್ಲ, ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಆಗಿದೆ. ಆ ಕಾರಣಕ್ಕೆ ಇದನ್ನ ತಿರಸ್ಕರಿಸಿ ಒಂದು ಪ್ರಾದೇಶಿಕವಾದಂತಹ ಪಕ್ಷ ಕರ್ನಾಟಕದಲ್ಲಿ ಬೇಕಾಗಿದೆ. ಒಂದು ನೆಲ ಇರ್ಬೋದು, ಜಲ ಇರ್ಬೋದು, ಭಾಷೆ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಸ್ತ್ರೀ ಸಮಸ್ಯೆಗಳಿರ್ಬೋದು, ಯುವ ಜನರದ್ದು ಇರ್ಬೋದು, ರೈತರದ್ದು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಣ, ಆರೋಗ್ಯ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ಯಾವುದೇ ಪಕ್ಷದಲ್ಲಿ ಪೂರ್ಣ ಪ್ರಮಾಣದ ಪರಿಹಾರಗಳು ಯಾರ ಹತ್ರನೂ ಇಲ್ಲ. ಆ ಕಾರಣಕ್ಕೆ ಬಂಧುಗಳೇ, ಕಳೆದ 7-8 ತಿಂಗಳ ಹಿಂದೆ ನಾವು ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜನತಾ ಪ್ರಣಾಳಿಕೆ ಅಂತ ಹೇಳಿ ನಾವು ಅನೇಕ ಜನವರಿ 20ನೇ ತಾರೀಕು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ವಿ. ಯಾವ ರೀತಿ ನಮಗೆ ಬದ್ಧತೆಗಳಿರಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ನಾಳೆಯ ದಿನ ನಮ್ಮೆಲ್ಲರ ಜವಾಬ್ದಾರಿಗಳು ಯಾವ ರೀತಿ ಕೆಲಸವನ್ನ ನಿರ್ವಹಿಸಬೇಕು ಅಂತ ಹೇಳಿ ನಾವು ಕೆಲವು ನಿಬಂಧನೆಗಳನ್ನ ಹಾಕೊಂಡು ಕೆಲವು ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನ ನಾಳೆಯ ದಿನಗಳಲ್ಲಿ ನಾವು ಜಾರಿಗೊಳಿಸಬೇಕಾದಂತ ಕಾರ್ಯಕ್ರಮಗಳು ಏನು ಅಂತ ಹೇಳಿ ಈಗ ಪೂರ್ವ ಪರಿಚಯವನ್ನ ಇಡೀ 40-50 ವರ್ಷಗಳ ಕಾಲ ಬೇಡಿಕೆಗಳನ್ನು ಇಟ್ಟು ಜೈಲಿಗೆ ಹೋಗಿದ್ದಾರೆ. ಬಹಳಷ್ಟು ಜನ ನಾಯಕರುಗಳು, ಬಹಳಷ್ಟು ಜನ ಸತ್ತೋಗಿದ್ದಾರೆ, ಬಹಳಷ್ಟು ಜನ ಔಷಧಿಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಸಹ ದಲಿತರ ಸಮಸ್ಯೆ ಇರಲಿ, ಹಿಂದುಳಿದ ವರ್ಗದ ಸಮಸ್ಯೆ ಇರಲಿ, ಯಾವ ಕೂಡ ಇರುವವರೆಗೂ ಈಡೇರಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಜನ ಬೀದಿಯಲ್ಲಿದ್ದಾರೆ, ಬಹುಸಂಖ್ಯಾತ ಜೈಲಿಗೆ ಇರಬೇಕಾದ್ರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಆಗಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಉಳ್ಳವರು ಅವರಿಗೆ ದುಡ್ಡನ್ನು ಕೊಟ್ಟು ಚುನಾವಣೆ ಗೆಲ್ಲಿಸಿ ಅಧಿಕಾರವನ್ನು ಕೊಟ್ಟಿರ್ತಾರೆ. ಬಡವರಿಗೆ 500,000 ರೂಪಾಯಿ ದುಡ್ಡನ್ನು ಕೊಟ್ಟರು ಬಡವರನ್ನ ಓಟನ್ನ ಖರೀದಿ ಮಾಡಿ ಒಬ್ಬ ಮನುಷ್ಯ 25 ಕೋಟಿ ಕೊಟ್ಟು ಬಿ ಬರುತ್ತಂತಾರೆ, 75 ಕೋಟಿ ಕಟ್ಕೊಂಡು ಗೆದ್ದಿದ್ದಾರೆ. ಇನ್ನು 5 ವರ್ಷದಲ್ಲಿ 500 ಕೋಟಿ ಗೆಲ್ಲಬೇಕು ಅನ್ನೋದು ಮಾಡ್ತಾರೆ. ಮತ್ತು ಯಾರು ದುಡ್ಡು ಕೊಟ್ಟಾರ ಅವ್ರ ಪರವಾದ ಬಜೆಟ್, ಅವ್ರ ಪರವಾದ ಕಾನೂನುಗಳನ್ನು ಜಾರಿ ಮಾಡ್ತಾರೆ. ಹಾಗಾಗಿ ಇವತ್ತು ಸಮಸ್ಯೆಗಳು ಸಮಸ್ಯೆಯಾಗಿ ಉಳ್ಕೊಂಡಿದೆ. ಆ ಕಾರಣದಿಂದ ಇವತ್ತು ಸುಮಾರು 1.5 ವರ್ಷಗಳ ಹಿಂದೆ ಎಲ್ಲ ಸಮಾರಂಭದ ಹೋರಾಟಗಾರರು ಕೂತು ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ಮುಖಾಂತರ ಇವತ್ತು ಜನತಾ ಪ್ರಣಾಳಿಕೆ ಹೊರಗಡೆ ಬಂದಿದೆ. ನವ ಕರ್ನಾಟಕ ಆಂದೋಲನ ಹೆಸರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮೋಹನ್ ರಾಜ್ ಅವರು 35 ವರ್ಷಗಳ ಕಾಲ ಹೊಂದಿದೆ. ಅದೇ ಮುನ್ನವರು ಕೂಡ 40 ವರ್ಷಗಳ ಕಾಲ, ನಮ್ಮ ಮೂರ್ತಿ ಅವರು ಕನ್ನಡ ಹೋರಾಟಗಾರರು, ಅದೇ ತರ ಟಿ ಮೂರ್ತಿ ಅವರು ಅಂಬೇಡ್ಕರ್ ಅವರ
ಸೈನ್ಯದ ಅಧ್ಯಕ್ಷರು ಸಾಕಷ್ಟು ಯುವ ನಾಯಕರವರಿಗೆ ಅನುಭವ ಇದೆ. ಅದೇ ತರ ನಮ್ಮ ಭಾಸ್ಕರ್ ಅವರು ಕೂಡ ಇಡೀ ಕರ್ನಾಟಕದ ಒಳಬೇಸಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಈ ಎಲ್ಲ ಮೂರು ಸೇರಿ ಮಾಡಿ ಲಕ್ಷಾಂತರ ಜನವನ್ನ ಜಾಗೃತನ್ನಾಗಿ ಮಾಡಿದ್ದಾರೆ. ಅದೇ ತರ ರಾಧಾಕೃಷ್ಣ ಅವರು ತಮ್ಮ ಇಡೀ ಜೀವನವನ್ನು ಕನ್ನಡ ಹೋರಾಟಗೋಸ್ಕರ ಕೊಟ್ಟಿದ್ದಾರೆ. ಅದೇ ತರ ಹಾರ್ಮೋನಿಯಂನವರು ಇವತ್ತು ಸುಮಾರು ಲೈಟ್ ನಡುವೆ DSS DSP ಕನ್ನಡದಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಬಹಳಷ್ಟು ಜನ